ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಅಶ್ವಿನಿ ರಿಲೀಸ್ ಆಗಿದೆ. ಬೇರೆ ಅವತಾರವನ್ನ ತಾಳ್ಕೊಂಡು ಇಲ್ಲಿ ಶಾರದಮ್ಮನ್ನ ಕಂಡು ಹಿಡಿದದ್ದ ಶ್ರವಣ್ ಅವರ ಹೆಂಡತಿಗೆ ಆಕ್ಸಿಡೆಂಟ್ ಮಾಡಿ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಬದುಕಿದ್ದಂತಹ ಶಾರದಮ್ಮ ತಮ್ಮ ಅಂತ್ಯವನ್ನ ಹೊಂದೇ ಬಿಟ್ರ. ಏನಾಯ್ತು, ಏನ್ ಕತೆ? ಮನೆಯವ್ರು ಎಲ್ಲರೂ ಕೂಡ ಶಾಕ್ ಆಗಿ ಶೇಕ್ ಆಗಿತ್ತು. ಯಾಕೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮತ್ತೆ ಅಚ್ಯುತ ಇಬ್ರು ಕೂಡ ಪರಸ್ಪರ ಮನಸ್ಸಾರಿ ಇಬ್ರು ಕೂಡ ಇಬ್ಬರನ್ನ ಇಷ್ಟಪಡ್ತಿದ್ದಾರೆ. ಬಟ್ ಇಲ್ಲಿ ಅಚ್ಯುತ ಎಷ್ಟೋ ಬಾರಿ ಹೇಳ್ಕೊಂಡು ಭೂಮಿಗೆ ಅರ್ಥ ಆಗ್ತಿಲ್ಲ. ಈ ಕಡೆ ಭೂಮಿ ಮನಸ್ಸಲ್ಲಿ ತನ್ನ ಬಗ್ಗೆ ಪ್ರೀತಿ ಇದೆ ಅನ್ನೋದು ಅಚ್ಯುತ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಭೂಮಿ ಎಲ್ಲೂ ಕೂಡ ತನ್ನ ಪ್ರೀತಿಯನ್ನ ಅಚ್ಯುತ್ಗೆ ಒಂದು ಸಣ್ಣ ಸುಳಿವನ್ನ ಕೊಟ್ಟು ಹೇಳ್ಕೋತಾ ಇಲ್ಲ. ಇದರ ನಡುವೆ ಇಲ್ಲಿ ಸತ್ಯಣ್ಣ ಮತ್ತೆ ಅಚ್ಯುತ್ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಇವತ್ತು ಅಚ್ಯುತ್ ಬರ್ಡೇ ಆಗಿದೆ. ಆದ್ರೆ ಬರ್ಡೇ ಆದ್ರೂ ಕೂಡ ಇಲ್ಲಿ ಅಚ್ಯುತ್ ತನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳುವುದಕ್ಕೆ ಮುಂದಾಗ್ತಿಲ್ಲ. ಜಸ್ಟ್ ಇಲ್ಲಿ ಭೂಮಿ ಬರ್ಡೇ ವಿಶ್ನ ಮಾಡಿದಕ್ಕೆ ಕೆಂಡಾಮಂಡಲ ಆಗ್ಬಿಟ್ರು ಅಚ್ಯುತ್ ಭೂಮಿ ಮೇಲೆ. ನಿಜಕ್ಕೂ ಭೂಮಿಗೆ ಶಾಕ್ ಆಗೋಯ್ತು. ಜೊತೆಗೆ ಇಡೀ ಮನೆಯವರು ಕೂಡ ಅಚ್ಯುತ್ಗೆ ವಿಶ್ ಮಾಡುವುದಕ್ಕೆ ಮುಂದಾಗ್ತಿಲ್ಲ. ಇದೆಲ್ಲವೂ ನಿಜಕ್ಕೂ ಭೂಮಿಗೆ ಕನ್ಫ್ಯೂಷನ್ ಆಗ್ಬಿಟ್ಟದ. ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಬರ್ತದಾಗೆ ಅಚ್ಯುತ್ ಸತ್ಯಣ್ಣನ ಜೊತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಮಾತನಾಡ್ತಿದ್ದಾರೆ. ಇಲ್ಲಿ ಈ ಕ್ಷಣ ಅಂತೂ ಖಂಡಿತ ನಂಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಜನರೇಟ್ಗೆ ಫೋಟೋ ಕೊಟ್ಟಿದ್ದಾರೆ, ಬಟ್ ಇನ್ನೂ ಕೂಡ ಫೋಟೋ ಬಂದಿಲ್ಲ. ಹಾಗಾಗಿ ಫೋಟೋಗೋಸ್ಕರನೇ ವೇಟ್ ಮಾಡ್ತಿದ್ದಾರೆ ಅಚ್ಯುತ. ಇಲ್ಲಿ ಸತ್ಯಣ್ಣ ಕೂಡ ಅಚ್ಯುತ ಈ ಫೋಟೋವನ್ನ ನಂಬೋದಾ ಅಂತ ಕೇಳಿದಾಗ, ಇಲ್ಲ ಅಣ್ಣ, ಆಗಿದ್ರು ಕೂಡ 75% ನಿಜವಾಗ್ಲೂ ಸತ್ಯನೇ ಬರುತ್ತೆ ಅಂತಾನೆ ಅನ್ನಿಸ್ತದೆ. ಖಂಡಿತ ಸಾಕಷ್ಟು ರಿಪೋರ್ಟ್ಸ್ನೆಲ್ಲ ನೋಡಿದ್ರೆ ಖಂಡಿತ ಸತ್ಯನೇ ಇದೆ ಅದರಲ್ಲಿ 75% ಅಂತ ಹೇಳಿ ಅಚ್ಯುತ್ ಹೇಳ್ತಾರ. ಆ ರೀತಿ ಆದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ಸತ್ಯಣ್ಣ. ಜೊತೆಗೆ ಇಲ್ಲಿ ಅಚ್ಯುತ್ ಇಷ್ಟು ಬಾರಿ ಹುಡ್ಕೋದಲ್ಲ, ಈ ಬಾರಿ ಅದಕ್ಕೂ ಜಾಸ್ತಿ ಎಫರ್ಟ್ ಹಾಕಿ ನಾವು ಹುಡುಕ್ಬೇಕಾಗುತ್ತೆ. ಖಂಡಿತ ಈ ಬಾರಿ ಶಾರದಾ ಅತ್ತೆ ಮತ್ತೆ ಮನಸ್ವಿನಿ ನಮ್ಮ ಕೈಗೆ ಸಿಗ್ಲೇಬೇಕು ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ಅದೇ ಒಂದು ಟೈಮ್ಗೆ ಭೂಮಿ ಅಲ್ಲಿಗೆ ಟೀ ತಗೊಂಡು ಬರ್ತಾಳೆ. ಟೀಯನ್ನ ಕುಕ್ಕರಿಸ್ಬಿಡ್ತಾಳೆ ಟೇಬಲ್ ಮೇಲೆ. ನೋಡು ಅಚ್ಯುತ, ಇನ್ ಮುಂದೆ ಇಂಥ ಟೇಬಲ್ ಇಟ್ಕೋಬೇಡ, ಕಲ್ಲನ್ ಟೇಬಲ್ನ ಹಾಕಿಸ್ಬಿಡು. ಕುಕ್ಕಿ 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 ಅದೇ ಒಂದು ಶಿಲೆ ಆಗ್ಬಿಡತ್ತೆ. ಇವಳ ಕೋಪಕ್ಕೆ ಒಂದು ಕಲ್ಲಾದ್ರೂ ಶಿಲೆ ಆಗ್ಲಿ ಅಂತ ಹೇಳಿ ಸತ್ಯಣ್ಣ ಜೋಕ್ ಮಾಡ್ತಾರೆ. ತದನಂತರ ಇಲ್ಲಿ ಭೂಮಿ, ಸತ್ಯಣ್ಣ ನಿಜಕ್ಕೂ ನಂಗೆ ನಿಮ್ಮ ಮೇಲೆ ತುಂಬಾನೇ ಕೋಪ ಬರ್ತದೆ, ಯಾಕೆ ಈ ರೀತಿ ಎಲ್ಲ ಮಾಡಿದ್ರಿ ಅಂತ ಕೇಳ್ತಾ ಇದ್ರೆ ಇಲ್ಲಿ ಸತ್ಯಣ್ಣ, ನಾನು ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದಾನೇ ಈ ರೀತಿ ಮಾಡಿದ್ದು ಅಂತ ಹೇಳ್ತಾರೆ. ಆಗ ಇಲ್ಲಿ ಅಚ್ಯುತ್, ಏನ್ ಮಾತಾಡ್ತಿದ್ಯಾ ಭೂಮಿ? ಸತ್ಯಣ್ಣನ್ ಯಾಕೆ ಆ ರೀತಿ ಅನ್ಕೋತಾ ಇದ್ಯಾ? ವಂಶಿ ಏನು ಅಂತ ಕೆಟ್ಟ ಹುಡುಗ ಅಲ್ವಲ್ಲ, ವಂಶಿ ಒಳ್ಳೆ ದೃಷ್ಟಿಯಿಂದಾನೇ ಇಲ್ಲಿಗೆ ಬಂದಿರೋದು ಅಂತ ಹೇಳಿದಾಗ, ಇಷ್ಟು ದಿನ ಅವ್ರು ಇದ್ದಾಗ ಅವ್ರು ಕಂಡ್ರೆ ಉರಿ ಅಂತ ಉರಿತಾ ಇದ್ರಿ, ಈಗ ಅವ್ರು ಹೋದ್ಮೇಲೆ ಈ ರೀತಿ ಮಾತಾಡ್ತಿದ್ರ ಸಾಹೇಬ್ರೆ? ನೀವು ಸುಮ್ಮನಿರಿ, ನಾನು ಮಾತಾಡ್ತಿರೋದು ಸತ್ಯಣ್ಣನ ಜೊತೆ ಅಂತ ಹೇಳಿ ಭೂಮಿ ಹೇಳ್ತಾರೆ. ಆದ್ರೂ ಕೂಡ ಸತ್ಯಣ್ಣ, ನೀವು ಈ ರೀತಿ ಅಪರಿಚಿತ ವ್ಯಕ್ತಿನ ಮನೆ ಕರ್ಕೊಂಡು ಬಂದಿದ್ದು ಎಷ್ಟು ಸರಿ? ಖಂಡಿತ ಇದು ಸರಿನೇ ಇಲ್ಲ ಅಂತ ಹೇಳಿದಾಗ, ನಾನು ಒಳ್ಳೆ ಉದ್ದೇಶದಿಂದಾನೆ ಕರ್ಕೊಂಡು ಬಂದಿದ್ದು ಅಂತಾರೆ. ಅವ್ರಿಗೇನಾದ್ರೂ ನನ್ನ ಮೇಲೆ ಪ್ರೀತಿ ಆಗ್ಬಿಟ್ಟಿದ್ರೆ ಏನ್ ಮಾಡ್ಬೇಕಿತ್ತು ಅಂತ ಭೂಮಿ ಕೇಳಿದಕ್ಕೆ, ಆ ಹುಡ್ಗ ಅಂತವನ್ನಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ. ನನಗೆ ಅವ್ರ ಮೇಲೆ ಪ್ರೀತಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಅಂತ ಭೂಮಿ ಕೇಳಿದ ತಕ್ಷಣ ಅಚ್ಯುತ್ಗೆ ಶಾಕ್ ಆಗುತ್ತೆ. ನನ್ನ ತಂಗಿ ಆ ರೀತಿ ಅಲ್ಲ ಅನ್ನೋದು ನಂಗೆ ಗೊತ್ತದೆ ಅಂತ ಸತ್ಯಣ್ಣ ಹೇಳ್ತಾರೆ. ಇಲ್ಲ ಸತ್ಯಣ್ಣ, ನೀವು ಆ ರೀತಿ ಮಾಡಿದ್ದು ಖಂಡಿತ ತಪ್ಪಾಗಿದೆ. ಯಾಕಂದ್ರೆ ನಿಮ್ಮ ತಂಗಿ ಈ ಜಾಗದಲ್ಲಿ ಇದ್ದಿದ್ರೆ ಇದೇ ರೀತಿ ಮಾಡಿರ್ತಿದ್ರ ಅನ್ನೋ ಒಂದು ಪ್ರಶ್ನೆಯನ್ನ ರೈಸ್ ಮಾಡಿಬಿಡ್ತಾರೆ ಭೂಮಿ. ಇದರಿಂದ ನಿಜಕ್ಕೂ ಸತ್ಯನ ಎಮೋಷ್ನಲ್ ಆಗ್ತಾರೆ. ತದನಂತರ ಇಲ್ಲಿ ಇವತ್ತೇ ಅಲ್ಲ ನಾಳೆನೂ ಕೂಡ ನನ್ನ ಈ ಪ್ರಯತ್ನಗಳು ಮುಂದುವರಿತಾನೆ ಇರ್ತವೆ, ನೀವಿಬ್ರು ಒಂದಾಗಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿ ಸತ್ಯನ ಮಾತನಾಡ್ತಾರೆ. ಆಗ ಇಲ್ಲಿ ಭೂಮಿ, ನಿಜಕ್ಕೂ ನೀವು ಲಾಯರಾ ಅಂತ ಕೇಳಿದಾಗ, ನಾನು ಎಂಥ ಒಳ್ಳೆ ಲಾಯರ್ ಅನ್ನೋದನ್ನು ಅಚ್ಯುತ್ನ ಕೇಳು, ಎಂಥ ಪ್ರಾಮಾಣಿಕ ಅನ್ನೋದನ್ನು ಅವನು ಹೇಳ್ತಾನೆ ಅಂತ ಹೇಳಿ ಸತ್ಯನ ಹೇಳ್ತಾರೆ. ತದನಂತರ ಇಲ್ಲಿ ಭೂಮಿ, ಆದರೂ ಕೂಡ ಅಣ್ಣ, ನೀವು ಮಾಡಿದ ಸ್ವಲ್ಪ ಕೂಡ ಇಷ್ಟ ಅಲ್ಲ, ನಮ್ಮದು ಫೇಕ್ ಮ್ಯಾರೇಜು, ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ಗೊತ್ತಾಗಿ ಅವರು ಕೂಡ ನನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ಇದೇ ರೀತಿ ಕೇಳಿದ್ರೆ ನನ್ಗೆ ಏನು ಮಾಡಬೇಡ, ಏನು ಆಗಬೇಡ ನನಗೆ ಅಂತ ಭೂಮಿ ಕೇಳಿದಾಗ, ಸಾರಿ, ಈಗ ನಿಜವಾಗ್ಲೂ ಮನಸ್ಸಾರೆ ಕ್ಷಮೆ ಕೇಳ್ತದೇನೆ ಭೂಮಿ, ನಿನ್ನ ಮನಸ್ಸಲ್ಲಿ ಇಂಥ ಒಂದು ಆಲೋಚನೆ ಬರುತ್ತೆ ಅಂತ ಒಂದು ಕ್ಷಣಕ್ಕೂ ಕೂಡ ನನಗೆ ಅನ್ನಿಸ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು ನನ್ನ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಸತ್ಯಣ್ಣ. ತದನಂತರ ಇಲ್ಲಿ ಸರಿ ಆಯಿತು, ಟೀ ಆರೋಗ್ಯದ ಟೀ ತೊಗೊಂಡು ಬರ್ತೀನಿ, ಬನ್ನಿ ಟೀ ಮಾಡ್ಕೊಡ್ತೀನಿ ಅಂದಾಗ, ಪರವಾಗಿಲ್ಲ ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ. ನಂತರ ಇಲ್ಲಿ ಒಂದು ಫೋಟೋ ಕೂಡ ಅದ್ರ ಜೊತೆನೆ ಹೋಗುತ್ತೆ ಭೂಮಿಗೆ. ಅದು ನಮ್ಮ ಶಾರದತ್ತೆ ಫೋಟೋ ಅಂತ ಅಚ್ಯುತ್ ಹೇಳಿದಕ್ಕೆ, ಪರವಾಗಿಲ್ಲ, ನಾನು ಇಟ್ಕೊಂಡು ನಾನು ಅಂಗಡಿ ಮುಂದೆ ಅಂಟಿಸ್ತೀನಿ ಅಂತ ಹೇಳಿ ತೆಗೆದುಕೊಂಡು ಭೂಮಿ ಹೋಗೇ ಬಿಡ್ತಾಳೆ. ಈ ಕಡೆ ಸತ್ಯಣ್ಣನ್ನು ಕೂಡ ಕರ್ಕೊಂಡು ಹೋಗ್ತಾಳೆ. ನಿಮಗೆ
ಚಕ್ಲಿ ಮುರುಕು ಎಲ್ಲವನ್ನ ಕೂಡ ಕೊಡ್ತೀನಿ ಅಂತ. ನಂತರ ಇಲ್ಲಿ ಭೂಮಿ ಸತ್ಯಣ್ಣನ ಪ್ರಶ್ನೆ ಮಾಡ್ತಿದ್ದಾಳ. ಸತ್ಯಣ್ಣ, ಯಾಕೆ ಇಲ್ಲಿ ಅಜಿತ್ ಸಾಹೇಬ್ರು ಇವತ್ತು ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಇವತ್ತು ಅವರು ಬರ್ಡೇ ಇದೆ, ಬಟ್ ಮನೆಯವ್ರು ಯಾರು ಕೂಡ ಅದ್ರ ಬಗ್ಗೆ ಆಸಕ್ತಿನೇ ತೋರಿಸ್ತಿಲ್ಲ. ಇಲ್ಲಿ ಅಜಿತ್ ಸಾಹೇಬ್ರಿಗೆ ನಾನು ವಿಶ್ ಮಾಡಿದಾಗಲೂ ಕೂಡ ತುಂಬ ಕೋಪ ಮಾಡಿಕೊಂಡ್ರು. ಯಾಕೆ ಇವತ್ತಂಥದ್ದು ಏನು ನಡ್ತಿದೆ? ಸಾಹಿತ್ಯ ಅವರು ಅವರ ಬದುಕಿಂದ ದೂರ ಆದ ದಿನಾನ ಅಥವಾ ಇನ್ನೇನಾದರೂ ನಡೆದಿದ್ಯಾ ಅಂದಾಗ ಸಾಹಿತ್ಯ ಬದುಕಿಂದ ದೂರ ಆದ ದಿನ ಅಲ್ಲ, ಫೋಟೋ ಅನಿಸಿದ್ಯಲ್ಲ ಅವರು ಅವರ ಬದುಕಿಂದ ದೂರ ಆದ ದಿನ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ಸತ್ಯಣ್ಣ ಅಂದಾಗ, ಬರ್ಡೇ ದಿನ ಅಲ್ಲ, ಬರ್ಡೇ ಮಾಡೇ ದಿನ ಒಂದು ಘಟನೆ ನಡೀತು. ಆ ಘಟನೆಯಿಂದಾನೆ ಅಜಿತ್ ಬರ್ಡೇ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ, ಅದನ್ನು ನನಗೆಂತ ನೀನು ಸಂಗೀತಮನ್ನ ಕೇಳಿದ್ರೆ ಸರಿ ಹೋಗುತ್ತೆ ಅಂತ ಸತ್ಯಣ್ಣ ಹೇಳಿದಾಗ, ಸರಿ ಆಯಿತು ಸತ್ಯಣ್ಣ, ನನ್ನನ್ನು ಮನೆಗೆ ಈಗಲೇ ಕರ್ಕೊಂಡು ಹೋಗಿ ಅಂತ ಹೇಳಿ ಭೂಮಿ ಹೇಳ್ತಾರೆ. ನಂತರ ಅಜಿತ್ ಬಿಡಬೇಕಲ್ಲ ಅಂದಾಗ, ಅಜಿತ್ ಬರ್ತಿದ್ದಾಗೆ ನನಗೆ ತುಂಬ ತಲೆನೋಯ್ತದೆ ಅಂತ ಡ್ರಾಮಾ ಮಾಡ್ತಾಳೆ ಭೂಮಿ. ಹಾಗಾಗಿ ಸತ್ಯಣ್ಣನ ಜೊತೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗ್ತಿದ್ದಾಗೆ ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ, ಏನಾಗಿದೆ ಇವತ್ತು, ಯಾಕೆ ನೀವು ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂತ. ಘಟನೆ ಏನು ನಡೀತು? ಸತ್ಯಣ್ಣ ಕೇಳಿದ್ರೆ ಸಂಗೀತ ಮನೆ ಸರಿ ವಿಶ್ವವಾಗಿ ಮಾತನಾಡೋದಕ್ಕೆ ಅಂತ ಹೇಳಿದರು. ಈ ಮನೆ ಸುಸ್ಸಿಯಾಗಿ ನನ್ನ ಗಂಡನ ವಿಷಯ ತಿಳ್ಕೊಳ್ಳೋ ರೈಟ್ಸ್ ಇಲ್ವಾ ನನಗೆ ಅಂತ ಹೇಳಿದ ತಕ್ಷಣ ಸಂಗೀತಮ್ಮ ಅವರು, ಇಲ್ಲ ಇವತ್ತು ಸೊಸೆಯಾಗಿ ಮಾತಾಡ್ತಿದ್ದಾಳೆ ಭೂಮಿ ಫಸ್ಟ್ ಟೈಮ್, ಖಂಡಿತ ಅವಳಿಗೆ ವಿಷಯ ಮುಚ್ಚಿಡುವುದು ಸರಿ ಇಲ್ಲ ಅಂತ ಹೇಳಿದ ಸತ್ಯವನ್ನ ಹೇಳೋದಕ್ಕೆ ಮುಂದಾಗ್ಬಿಡ್ತಾರೆ. ಈ ಕಡೆ ಶ್ರವಣ್ ಅವರೇ ಸತ್ಯವನ್ನ ಹೇಳ್ತಾರೆ. ಅಜಿತ್ ಬರ್ಡೇನ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ 25 ವರ್ಷಗಳಿಂದ, ಬಟ್ ಯಾವಾಗ ಮನಸ್ವಿನಿ ಮತ್ತು ಶಾರದಾ ಕಳೆದೋದ್ರು ಅವತ್ತಿಂದನೇ ಬರ್ಡೇನ ನಿಲ್ಲಿಸ್ಬಿಟ್ವಿ. ಅವನ ಬರ್ಡೇ ಮತ್ತು ಮನಸ್ವಿನಿ ಬರ್ಡೇ ಹಿಂದೆ ಮುಂದೆ ದಿನಾನೇ ಬರುತ್ತೆ. ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡಿ ನಾವು ಮಾರನೇ ದಿನ ಮನಸ್ವಿನಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಮನೆ ದೇವ್ರಿಗೆ ಹೋಗ್ತಿದ್ವಿ. ಆ ದಿನನೇ ಅವರಿಬ್ರು ಕಳ್ಕೊಂಡ್ಬಿಟ್ವಿ. ಹಾಗಾಗಿ ಮತ್ತೊಂದು ವರ್ಷನೂ ಕೂಡ ನಾವು ಅಜಿತ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಬಟ್ ಅವನಿಗೆ ಮನೆಯವ್ರಿಗೆ ಎಲ್ಲರೂ ಕೂಡ ದುಃಖಿತರಾಗಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ. ಶಾರದತೆ ಮತ್ತು ಮನಸ್ವಿನಿ ಯಾವಾಗ ಸಿಗ್ತಾರೋ ಅವತ್ತೇ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟ. ಜೊತೆಗೆ ನಾವು ದೊಡ್ಡವನಾದ ಮೇಲೆ ಬದಲಾಗಬಹುದೇನೋ ಅಂದ್ಕೊಂಡ್ವಿ, ಬಟ್ ಅವನು ಈ ಕ್ಷಣಕ್ಕೂ ಕೂಡ ಅದೇ ರೀತಿ ಯೋಚನೆ ಮಾಡ್ತಿದ್ದಾನೆ ಅಂದಾಗ, ಹೌದಾ ಹಾಗಾದರೆ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡೋಣ, ನಾನು ಅವ್ರ ಹತ್ರ ಮಾತನಾಡ್ತೀನಿ ಅಂತ ಭೂಮಿ ಹೇಳಿ ಎಲ್ಲರ ಜೊತೆಗೂಡಿ ಅಜಿತ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ಎಲ್ಲರೂ ಕೂಡ ಅದಕ್ಕೆ ಸೈ ಅಂತ ಕೂಡ ಅಂತಾರೆ. ಇದ್ದ ಕಡೆ ಅಶ್ವಿನಿ ರೀ ಎಂಟ್ರಿ ಆಗಿದೆ. ಜೈಲಲ್ಲಿ ಇರ್ತಕ್ಕಂಥ ಭದ್ರನನ್ನ ಭೇಟಿ ಮಾಡ್ತಾಳೆ. ದಿವ್ಯಾನಿ ಅನ್ಕೊಂಡು ನೀನು ನನ್ನನ್ನು ಮನೆಗೆ ಕಳಿಸ್ತೆ ಅಂತ, ಬಟ್ ಅವ್ರ ಪ್ರಾಪರ್ಟಿ ನೋಡಿ ಪ್ಲಾನ್ ಮಾಡಿ ನಾನೇ ನಿನ್ನ ಮುಖಾಂತರ ಮನೆಗೆ ಹೋಗಿದ್ದೀನಿ ಅಂತ ಗೊತ್ತಿಲ್ಲ, ನಿನ್ನನ್ನು ನಾನು ಬಿಡುಗಡೆ ಮಾಡಿಸ್ತೀನಿ, ನನಗೆ ನಂಬಿಕಸ್ಥ ಹುಡುಗ ಬೇಕಾಗಿದೆ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ನಾನು ಹೇಳೋ ಕೆಲಸವನ್ನು ನೀನು ಮಾಡಬೇಕು ಅಂದಾಗ ಭದ್ರ ಕೂಡ ಸೈ ಅಂತ ಹೇಳ್ತಾರೆ. ಇದರ ನಡುವೆ ಅಜಿತ್ ಮನೆಗೆ ಬರ್ತಿದ್ದಾಗೆ ಸತ್ಯಣ್ಣ ಶ್ರವಣ್ ಇಬ್ಬರು ಕೂಡ ಸೇರಿಕೊಂಡು ಒಂದು ಗಿಡವನ್ನು ನೆಡ್ತಾರೆ. ಯಾವಾಗಲೂ ಶಾರದಾ ಅತ್ತೆ ಅಜಿತ್ ಬರ್ಡೇ ದಿನ ಒಂದು ಗಿಡ ನೆಡ್ತಾ ಇದ್ರು, ಅದೇ ರೀತಿಯಾಗಿ ಶ್ರವಣ ಕೆಲಸ ಮಾಡಿದೆ ಅಂತ ಅಜಿತ್ಗೆ ಹೇಳಿದಾಗ, ಖಂಡಿತ ಮಾವ, ಇನ್ನು 1 ವರ್ಷದೊಳಗೆ ಶಾರದಾ ಅತ್ತೆ ಮತ್ತು ಮನಸ್ವಿನಿ ಸಿಗ್ತಾರೆ ಅಂತ ಹೇಳಿದಾಗ ಶ್ರವಣ್ ಅವ್ರಿಗೆ ತುಂಬಾ ಖುಷಿಯಾಗಿ ಅಳು ಬಂದ್ಬಿಡತ್ತೆ. ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಒಂದು ಗಿಡದ ವಿಷಯವಾಗಿ ಅಜಿತ್ ಮತ್ತು ಸತ್ಯನ ಹಾಗೆ ತಮಾಷೆ ಮಾಡ್ತಾ ಮಾತಾಡ್ತಾರೆ, ನಿನ್ನ ಮೊಮ್ಮಕ್ಕಳಿಗೆ ಈ ಒಂದು ಗಿಡ ತೋರಿಸ್ಬೇಕು, ನನ್ನ ಮಾಮ ನೆಟ್ರು ಅಜ್ಜ ನೆಟ್ರು ಅಂತ ಹೇಳಬೇಕು ಅಂತೆಲ್ಲ ಹೇಳ್ತಾರೆ ಸತ್ಯನ. ಆ ಕಡೆ ಸೇವಂತಿ ಹೂ ಬಾಬಾ ಅಂತ ಹೇಳಿ ಮರದಿಂದ ಕರೀತದಾಳೆ ಭೂಮಿ. ಅದನ್ನು ನೋಡಿದೆ, ಏನಿದು ಬಾಬಾ ಅಂತ ಕರೀತಿದ್ಯಲ್ಲ ಅಂತದಾಗೆ ತಲೆ ಸುತ್ತು ಬಂದ್ಬಿಡುತ್ತೆ ಭೂಮಿಗೆ. ಯಾಕೆ ತಲೆ ನೋಯ್ತಾ ಇದೆಯಾ, ತಲೆ ಸುತ್ತು ಹಾಕ್ತಿದ್ಯಲ್ಲ ಅಂದಾಗ ತಲೆ ನೋಯ್ತದೆ, ತಲೆ ಸುತ್ತು ಅಷ್ಟಲ್ಲ ಅಂತ ಭೂಮಿ ಹೇಳ್ತಾಳೆ. ನಂತರ ಆಯ್ತ ಕಡೆ ಲಕ್ಷ್ಮಕ್ಕನ ಜೊತೆ ಕವಿತಮ್ಮ ಕೂಡ ತರಕಾರಿ ತರಲಿಕ್ಕೆ ಅಂತ ಹೋಗಿದ್ದಾರೆ. ಅದೇ ಒಂದು ಸಮಯದಲ್ಲಿ ಏನು ತಗೋಬೇಕು ಅಂತ ಹೇಳಿ ವಿಡಿಯೋ ಕಾಲಿಂಗಲ್ಲಿ ಭೂಮಿ ಕೂಡ ಇದ್ದಾರೆ. ಈ ಕಡೆ ಲಕ್ಷ್ಮಕ್ಕ ತರಕಾರಿ ತೋರಿಸೋ ಸಮಯದಲ್ಲಿ ಆ ಕಡೆಯಿಂದ ಅಶ್ವಿನಿ ಬೈಕಲ್ಲಿ ಬಂದಿದ್ದೆ ಶಾರದಮ್ಮಂಗೆ ಗುದ್ದಿ ಹೋಗೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಲಕ್ಷ್ಮಕ್ಕ ಕವಿತಮ್ಮನ ಕಾಪಾಡಿದೆ ಅಶ್ವಿನಿನ ಲಾಕ್ ಮಾಡ್ತಾರೆ. ನೀನು ಗೊತ್ತಾಗೋದಿಲ್ವಾ, ಸುಮ್ಮನೆ ಗುದ್ಕೊಂಡು ಹೋಗ್ತಿದ್ಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ರೆ ಅಲ್ಲಿ ಕಣ್ಗಳಲ್ಲಿ ಅಶ್ವಿನಿ ಕಾಣಿಸ್ತದಾಳೆ, ಹೆಲ್ಮೆಟ್ ಧರಿಸಿದ್ರು ಕೂಡ. ನಂತರ ಭೂಮಿ, ಅಶ್ವಿನಿ ನೀನಲ್ವಾ ಅಲ್ಲಿರೋದು ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಅಂತ ಹೇಳಿ ಅಶ್ವಿನಿ ಅಲ್ಲಿಂದ ಹೊರಟೆ ಬಿಡ್ತಾಳೆ. ಈ ಕಡೆ ಮನೆಯವರನ್ನೆಲ್ಲರನ್ನೂ ಕೂಡ ಕರೆದಿದ್ದೆ. ನಾನು ಅಶ್ವಿನಿ ನೋಡ್ದೆ, ಕವಿತಮ್ಮನ್ನ ಗುದ್ಕೊಂಡು ಹೋಗ್ತಾ ಇದ್ಲು ಅಂತ ಹೇಳಿದ ತಕ್ಷಣ ಇಡೀ ಮನೆ ಮಂದಿ ಶಾಕ್ ಆಗ್ತದಾರ. ದೇವ್ಯಾನಿಗೆ ದೊಡ್ಡ ಶಾಕ್ ಆಗ್ತದ. ಹಾಗಾದ್ರೆ ಮನೆಗೆ ಶಾರದಮ್ಮನ್ನ ಕರ್ಕೊಂಡೆ ಅಶ್ವಿನಿ ರೀ ಎಂಟ್ರಿ ಕೊಡ್ತಾಳ ಅನ್ನೋದನ್ನ ಕಾದು ನೋಡಿ.